ಕೆಲವೇ ಕೆಲವು ಕ್ಷಣಗಳು ಬಾಕಿ ಇದೆ. ಇಡೀ ಕರ್ನಾಟಕ ಎದುರು ನೋಡ್ತಾ ಇದ್ದಂತಹ ಸಂದರ್ಭ ಇದು. ಆ ಮಗುವಿನ ಅಳುವಿನ ಧ್ವನಿ ಇದೆಯಲ್ಲ, ಅದು ಪ್ರತಿಯೊಬ್ಬರ ಮುಖದಲ್ಲಿ ನಗುವನ್ನ ಮೂಡಿಸುತ್ತೆ. ಕೆಲವೊಂದಿಷ್ಟು ಅಳುಗಳಿಗೆ ಇಷ್ಟು ಎಫೆಕ್ಟ್ ಇರುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಮಾತ್ರ ಸಾಕ್ಷಿ ಉದಾಹರಣೆಯಾಗಿ ನಿಲ್ಲುತ್ತೆ. ಯಾಕಂದ್ರೆ ಆ ಮಗು ಬದುಕಿದೆ ಅನ್ನುವಂತಹ ಸಂದೇಶ ಆ ಮಗುವಿನ ಅಳುವಿನ ಧ್ವನಿಯಲ್ಲಿ ನಮಗೆ ಕೇಳಿಸುತ್ತೆ. ಆ ಮಗುವಿನ ಧ್ವನಿ ಕೇಳಿದ ನಂತರ ಅವರ ತಂದೆ ತಾಯಂದಿರು, ಅಲ್ಲಿ ನೆರೆದಿರುವಂತಹ ಆ ರೆಸ್ಕ್ಯೂ ಟೀಮ್ ಎಲ್ಲರೂ ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇನ್ನಷ್ಟು ನಾಜೂಕಾಗಿ ಆ ಮಗುವನ್ನ ಆ ಕೊಳವೆ ಬಾವಿಯಿಂದ ಹೊರತೆಗೆಯುವಂತಹ ಕೆಲಸ ಅಲ್ಲಿ ಆಗ್ಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಸ್ಥಳದಲ್ಲೇ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವಂತಹ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಈ ಮಗುವಿನ ಅಳು ಇದೆಯಲ್ಲ, ಅದು ಎಲ್ಲರಲ್ಲೂ ಕೂಡ ಸಮಾಧಾನವನ್ನ ತರಿಸಿರುವಂತಹ ಅಳು. ಈಗ ಆ ಮಗುವನ್ನ ಹೊರತೆಗೆಯುವಂತಹ ಪ್ರಕ್ರಿಯೆ ಎಲ್ಲಿವರೆಗೆ ಬಂದಿದೆ? ನೋಡಿ ಸಭಾ, ನಿಜಕ್ಕೂ ಏನಂತಂದ್ರೆ ಎಲ್ಲರಿಗೆ ಆತಂಕ ಆಗಿತ್ತು. ಯಾಕಂತಂದ್ರೆ ಇಷ್ಟು ಎಫರ್ಟ್ ಸುಮಾರು 16 ತಾಸುಗಳವರೆಗೆ ನಾವು ಏನ್ ಕಾರ್ಯಾಚರಣೆ ನಡೆಸಿದೀವಿ, ದೇವರ ಹರಕೆಯಿಂದ ಆ ಮಗು ಏನಂತಂದ್ರೆ ಸೇಫ್ ಆಗಿ ಬರ್ಬೇಕು ಅನ್ನೋ ಒಂದು ಏನು ಪ್ರಾರ್ಥನೆ ಏನಿದೆ, ಆ ಪ್ರಾರ್ಥನೆ ನಿಜಕ್ಕೂ ಏನಂತಂದ್ರೆ ಫಲಿಸುವಂತ ಸಾಧ್ಯತೆ ಈಗ ಕಂಡು ಬರ್ತಾ ಇದೆ, ನಿಚ್ಚಳವಾಗ್ತಾ ಇದೆ. ಯಾಕಂತಂದ್ರೆ ಆ ಮಗು ನೋಡಿ ಏನು ತಲೆ ಕೆಳಗಡೆ ಮಾಡಿ ಕಾಲು ಮೇಲ್ಗಡೆ ಇದೆ. ಅದೇ ಸ್ಥಿತಿಯಲ್ಲಿ ಏನಂತಂದ್ರೆ ಸುಮಾರು ಎಷ್ಟು ಅಂತಂದ್ರೆ 16 ಗಂಟೆಗಳ ಕಾಲ ಅದೇ ಸ್ಥಿತಿಯಲ್ಲಿ ಇರುವಂತದ್ದು. ನೋಡಿ, ಬಹಳಷ್ಟು ನಾವು ಕೇವಲ ಏನಂತಂದ್ರೆ ತಲೆ ಕೆಳಗಡೆ ಮಾಡಿ ಒಂದು ಅರ್ಧ ಗಂಟೆ ನಿಲ್ಲೋದೇ ಕಷ್ಟ ಆಗತ್ತೆ. ಅಂತ ಸಂದರ್ಭದಲ್ಲಿ ಏನು ಮಗು ನಿನ್ನೆ ಏನು 5:30 ಗಂಟೆ ಸುಮಾರಿಗೆ ಕೊಳವೆ ಬಾವಿಯಲ್ಲಿ ಬಿದ್ದಿರುವಂತದ್ದು. ಅದು ಈಗಲೂ ಸಹ ಅದೇ ರೀತಿ ಏನು ಕಾರ್ಯಾಚರಣೆ ನಡೀತಾ ಇತ್ತು. ಆಗೊಮ್ಮೆ ಈಗೊಮ್ಮೆ ಏನಂತಂದ್ರೆ ಒಂದಿಷ್ಟು ಕಾಲನ್ನ ಅಲಗಾಡಿಸೋದನ್ನ ಹೊರತುಪಡಿಸಿದ್ರೆ ಮಗುವಿನ ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಯಾವಾಗ ಕೆಳಗಡೆಕಿಂದ ರಂಧ್ರವನ್ನ ಕೊರೆದು ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದ್ರು, ಆಗ ಏನಂತಂದ್ರೆ ಏನು ಹೋಲನ್ನ ಏನು ಹಾಕಿದ್ರು ಆ ಒಂದು ಕೊಳವೆ ಬಾವಿಗೆ, ಅಂತ ಸಂದರ್ಭದಲ್ಲಿ ಮಗು ಅಳ್ತಾ ಇರುವಂತ ಧ್ವನಿ ಏನಿದೆ ಅದು ಕೇಳಿ ಬಂದಿರುವಂತದ್ದು. ಆ ಧ್ವನಿಯನ್ನ ಈಗ ಏನಂತಂದ್ರೆ ಅಲ್ಲಿರ್ತಕ್ಕಂಥ ಕಾರ್ಯಾಚರಣೆ ಸಿಬ್ಬಂದಿಗಳು, ಜಿಲ್ಲಾಧಿಕಾರಿ ಸೇರಿದಂತೆ ಎಲ್ಲರಿಗೂ ಕೊಟ್ಟಿರುವಂತದ್ದು. ಇದರಿಂದ ಸ್ಪಷ್ಟವಾಗಿರುವಂತದ್ದು ಮಗು ಸೇಫ್ ಆಗಿದೆ. ಮಗುವಿನ ಒಂದು ಏನು ಅಳು ಏನಿದೆ ಈಗಲೂ ಸಹ ಈಗ ಕಾರ್ಯಾಚರಣೆ ನಡೆಸಿ ಈಗಷ್ಟೇ ಏನಂತಂದ್ರೆ ಮಗುವನ್ನ ಹೊರ ತೆಗಿಲಿಕ್ಕೆ ಒಂದು ಹೋಲನ್ನ ಹೊಡೆದು ಆ ಮೂಲಕ ಏನಂತಂದ್ರೆ ತೆಗಿಲಿಕ್ಕೆ ಒಂದು ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಮಗು ಬಹಳಷ್ಟು ಚೀರಾಡ್ತಾ ಇರುವಂತದ್ದು, ಅಳ್ತಾ ಇರುವಂತ ದೃಶ್ಯ ಕಂಡು ಬಂತು. ಜೊತೆಗೆ ಅಲ್ಲಿರ್ತಕ್ಕಂಥ ಏನು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಂತ ಸಿಬ್ಬಂದಿಗಳು ಹೇಳುವಂತದ್ದು ಏನಂತಂದ್ರೆ ಮಗು ಬಹಳಷ್ಟು ಅಳ್ತಾ ಇದೆ ಅನ್ನೋ ಒಂದು ವಿಚಾರವನ್ನ ಹೇಳಿರುವಂತದ್ದು. ಈಗ ಏನು ಕೆಳಗಡೆಯಿಂದ ತೆಗಿಬೇಕು ಅಂತ ಹೇಳಿ ರಂಧ್ರವನ್ನ ಕೊರೆದು ಏನು ತೆಗಿಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ರು, ಅದು ವಿಫಲ ಆಗಿದೆ. ಹೀಗಾಗಿ ಬೇರೆ ಪರ್ಯಾಯ ಮಾರ್ಗವನ್ನ ಈಗ ಕಂಡುಕೊಳ್ತಾ ಇದ್ದಾರೆ. ಮೇಗಿನಿಂದ ಈಗ ಏನು ಕಾಲುಗಳನ್ನ ಕಟ್ಟಿದ್ದಾರೆ ಆ ಕೊಳವೆ ಬಾವಿ ಮೂಲಕ ಮೇಲಿಂದಲೇ ಎತ್ತಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಚಿಂತನೆ ಈಗ ಮಾಡ್ತಾ ಇರುವಂತದ್ದು. ಇದು ಮಾಡಿದ್ರೆ ಸಕ್ಸಸ್ ಆಗ್ಬಹುದಾ ಅನ್ನೋ ಒಂದು ಚರ್ಚೆಯೂ ಸಹ ನಡೀತಾ ಇದೆ. ಈಗಾಗಲೇ ಏನಂತಂದ್ರೆ ಈ ಅಂದುಕೊಂಡಂತೆ ಎಲ್ಲವೂ ಸಕ್ಸಸ್ ಆಗಿದ್ರೆ ಈಗ ಮಗುವನ್ನ ಹೊರಗಡೆ ತೆಗಿಬಹುದಾಗಿತ್ತು ಈಗ 2 ನಿಮಿಷಗಳ ಹಿಂದೆ. ಆದ್ರೆ ಈಗ ಮೊದಲ ಪ್ರಯತ್ನ ಏನಂತಂದ್ರೆ ವಿಫಲ ಆಗಿರುವಂತದ್ದು. ಈಗ ಮಗು ಏನಂತಂದ್ರೆ ಅಳ್ತಾ ಇದೆ, ಜೊತೆಗೆ ಬಹಳಷ್ಟು ಏನಂತಂದ್ರೆ ಚೀರಾಡ್ತಿರ್ತಕ್ಕಂತ ದೃಶ್ಯ ನಿಜಕ್ಕೂ ಏನಂತಂದ್ರೆ ಆ ಪೋಷಕರಿಗೆ, ಅಂದ್ರೆ ಆ ಮಗುವಿನ ಪೋಷಕರೇನಿದ್ದಾರೆ ಅವರಿಗೆ ಒಂದಿಷ್ಟು ನೆಮ್ಮದಿಯನ್ನ ಸಮಾಧಾನವನ್ನ ತಂದಿರುವಂತದ್ದು. ಅದ್ರ ಜೊತೆಗೆ ಬೆಳಗ್ಗೆ ನಿನ್ನೆಯಿಂದಲೇ ಏನ್ ಮಗು ಕೊಳವೆ ಬಾವಿಯಲ್ಲಿ ಬಿದ್ದಿತ್ತು, ಅದಾದ ನಂತರ ಬಹಳಷ್ಟು ಪ್ರಾರ್ಥನೆಗಳು ನಡೆದಿತ್ತು. ಶ್ರೀಕಾಂತ್, ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕಾಡುತ್ತೆ. ಈ ಮಗುವಿನ ಅಳುವಿನ ಧ್ವನಿ ಇದೆಯಲ್ಲ, ಅದು ಎಲ್ಲರಲ್ಲೂ ಕೂಡ ಹೊಸ ಆಶಾಭಾವನೆಯನ್ನ ಸೃಷ್ಟಿ ಮಾಡಿದೆ, ಮಗು ಬದುಕಿ ಬರುತ್ತೆ ಅಂತ. ಆದ್ರೆ ಆ ಕೊಳವೆ ಬಾವಿಯಿಂದ ಹಗ್ಗ ಕಟ್ಟಿ ಮೇಲೆ ಕೆತ್ತುವಂತ ಪ್ರಯತ್ನ ಮೊದಲೇದಾಗಿನೇ ಯಾಕೆ ಮಾಡ್ಲಿಲ್ಲ ಅದನ್ನ? ಹಾಗಾದ್ರೆ ನೋಡಿ ಸಭಾ, ಈಗಾಗ್ಲೇ ಏನಂತಂದ್ರೆ ಬಹಳಷ್ಟು ಕ್ರಿಟಿಕಲ್ ಆಗಿರ್ತೈತೆ. ಮೊದಲಿಗೆ ಏನಂತಂದ್ರೆ ಇದೇ ಪ್ರಯೋಗವನ್ನ ಏನು ತಂದೆ ತಾಯಿಗಳು ಏನು ಮಾಡಿದ್ರು, ನಿನ್ನೆ ಸಂಜೆ ಬಿದ್ದಂತ ಸಂದರ್ಭದಲ್ಲಿ ಸುಮಾರು 6 ಇಂದ 7 ಅಡಿಗಳಷ್ಟು ಇದ್ದಂತ ಸಂದರ್ಭದಲ್ಲಿ ಅದನ್ನ ಮೇಲೆತ್ತಲಿಕ್ಕೆ ಒಂದು ಪ್ರಯತ್ನವನ್ನೇ ಮಾಡಿದ್ರು. ಆದ್ರೆ ಅದು ಫಲ ನೀಡಲಿಲ್ಲ. ಯಾಕಂತಂದ್ರೆ ಈಗ ಏನ್ ಮೇಘನಿಂದ ಹಗ್ಗವನ್ನ ಕಟ್ಟಿರ್ತಾರೆ, ಆ ಹಗ್ಗ ಅಷ್ಟೊಂದು ಗಟ್ಟಿಮುಟ್ಟ ಆಗಿರೋದಿಲ್ಲ. ನೇರವಾಗಿ ಮೇಘ ಬಂದಂತ ಸಂದರ್ಭದಲ್ಲಿ ಮಗುವಿನ ಅಂಗಾಂಗಗಳಿಗೆ
ಪೆಟ್ಟಾಗತ್ತೆ. ಒಂದು ವೇಳೆ ಏನಾದರೂ ಮೇಲೆ ಬಂದು ಕೆಳಗಡೆ ಬಿದ್ದಂತ ಸಂದರ್ಭದಲ್ಲಿ ಪ್ರಾಣಾಪಾಯ ಆಗುವಂತ ಸಾಧ್ಯತೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಅದು ಅಷ್ಟೊಂದು ಏನಂತಂದ್ರೆ ಬಹಳಷ್ಟು ಇದು ಆಗಿರುತ್ತೆ, ರಿಸ್ಕಿ ಆಗಿರುತ್ತೆ. ಆ ಕಾರಣದಿಂದಾಗಿ ಈಗ ಏನಂತಂದ್ರೆ ಏನು ಒಂದು ಕೊಳವೆ ಬಾವಿ ಏನಿದೆ ಅದರ ಆಳಕ್ಕೆ ತಕ್ಕಂತೆ ಬೇರೆ ಒಂದು ಇದನ್ನ ತೆಗೆದು ಅಲ್ಲಿಂದ ರಂಧ್ರವನ್ನ ಕೊರೆದು ಈಗ ಮಗುವನ್ನ ಎತ್ತಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಈ ಕುರಿತಂತೆ ಈಗ ಚರ್ಚೆ ನಡೀತಾ ಇದೆ. ಆದ್ರೆ ಒಂದು ಆಶಾದಾಯಕ ಬೆಳವಣಿಗೆ ಏನಂತಂದ್ರೆ ಇದು ನಿಜಕ್ಕೂ ಒಂದು ಏನಂತಂದ್ರೆ ವೈದ್ಯಕೀಯ ಲೋಕದಲ್ಲಿ ಮಿರಾಕಲ್ ಸೃಷ್ಟಿಯಾಗುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಈ ರೀತಿಯಾಗಿ ಮಗು ಸುಮಾರು 15 ಗಂಟೆಗಳ ಕಾಲ ಅದರಲ್ಲೂ ತಲೆ ಕೆಳಗಾಗಿ ಬಿದ್ದು ಈ ರೀತಿಯಾಗಿ ಏನಂತಂದ್ರೆ ಇನ್ನು ನರಳಾಡ್ತಾ ಅಳ್ತಾ ಇರುವಂತ ಈ ಸನ್ನಿವೇಶ ಏನಿದೆ ನಿಜಕ್ಕೂ ಏನಂತಂದ್ರೆ ಇದು ಒಂದು ದೊಡ್ಡ ವೈದ್ಯಕೀಯ ಮಿರಾಕಲ್ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ಇದು ಇಲ್ಲಿ ಏನು ಕಾರ್ಯಾಚರಣೆಯಲ್ಲಿ ತೊಡಗಿರುವಂತವರಿಗೆ ಹಾಗೇನೆ ಇಲ್ಲಿ ಸೇರಿದಂತ ಜನರಿಗೆ ಒಂದಿಷ್ಟು ಏನಂತಂದ್ರೆ ಸಂತಸವನ್ನ ತಂದಿರುವಂತದ್ದು. ಯಾಕಂದ್ರೆ ಆತಂಕ ಇತ್ತು ಎಲ್ಲರಲ್ಲೂ ಏನಾಗ್ಬಹುದು ಏನು ಅಂತ ಹೇಳಿ. ಆದ್ರೆ ಈಗ ಈ ಏನು ಅಳುವಿನ ಧ್ವನಿ ಏನ್ ಕೇಳಿಸ್ತಾ ಇದೆ ಇದು ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಎಲ್ಲರೆಲ್ಲರೂ ದೇವರ ಹರಕೆ ಫಲಿಸ್ತಾ ಇದೆ. ಜೊತೆಗೆ ನಾವು ಏನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ ಅದು ನಿಜಕ್ಕೂ ಏನಂತಂದ್ರೆ ಫಲಿಸ್ತಾ ಇದೆ ಅನ್ನೋ ಒಂದು ಸಂತಸ ಇವರಲ್ಲಿ ಮೂಡ್ತಾ ಇರುವಂತದ್ದು. ಶ್ರೀಕಾಂತ್, ಸೈಂಟಿಫಿಕ್ಲಿ ಮೆಡಿಕಲಿ ಇದೊಂದು ಮಿರಾಕಲ್ಲೇ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಸದ್ಯಕ್ಕೆ ಆ ರಂಧ್ರವನ್ನ ಕೊರೆದು ಒಳಭಾಗಕ್ಕೆ ಹೋಗಿ ಅಲ್ಲಿ ಪಿಲ್ಲೋಗಳನ್ನ ಮತ್ತು ಬೇರೆ ಬೇರೆ ಈ ಬೆಡ್ಶೀಟ್ಸ್ಗಳ ತರ ತಗೊಂಡು ಆ ಮಗುವನ್ನ ಹೊರಗಡೆ ತೆಗೆಯುವಂತಹ ಪ್ರಾಸೆಸ್ ಕೂಡ ಆಗ್ತಿದೆ ಅಂತ ಅನ್ಸುತ್ತೆ. ಅಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಶ್ರೀಕಾಂತ್ ಅವರು ನೀಡ್ತಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಎಲ್ಲಾ ಪಾಸಿಬಿಲಿಟೀಸ್ ಪ್ಲಾನ್ಗಳ ಮೂಲಕ ಇಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, ಅಲ್ಲಿ ಒಂದು ಪಿಲ್ಲೋ ಸಹಾಯದಿಂದ ಆ ಮಗುವಿಗೆ ಏನೂ ಆಗದಂತೆ ನೋಡಿಕೊಳ್ಳುವಂತಹ ಪ್ರಯತ್ನ ಕೂಡ ಅಲ್ಲಿ ರೆಸ್ಕ್ಯೂ ಟೀಮ್ ಮಾಡ್ತಾ ಇದೆ. ಮತ್ತೊಂದು ಪ್ರಯತ್ನ, ಆ ಕೊಳವೆ ಬಾವಿ ಏನಿದೆ ಆ ಕೊಳವೆ ಬಾವಿ ಒಳಗಡೆ ಹಗ್ಗ ಒಳಗೆ ಬಿಟ್ಟು ಆ ಮಗುವಿನ ಕಾಲಿನ ಸಹಾಯದಿಂದ ಮಗುವನ್ನ ಮೇಲಕ್ಕೆತ್ತುವಂತಹ ಪ್ಲಾನ್ ಕೂಡ ಮಾಡಿದ್ದಾರಂತೆ. ಆದ್ರೆ ಯಾವುದು ಕಡಿಮೆ ರಿಸ್ಕಿ ಇರುತ್ತೋ, ಯಾವುದೋ ಆ ಮಗುವಿಗೆ ಹಾನಿಯನ್ನ ಉಂಟು ಮಾಡೋದಿಲ್ವೋ, ಯಾವುದು ಜಾಸ್ತಿ ಕಷ್ಟ ಕೊಡೋಲ್ವೋ ಆ ದಾರಿಯನ್ನ ಮಾತ್ರ ಇಲ್ಲಿ ರೆಸ್ಕ್ಯೂ ಟೀಮ್ ಕಂಡುಕೊಳ್ಳುತ್ತೆ. ಆದರೆ ಸದ್ಯಕ್ಕೆ ಅಲ್ಲಿ ಏನು ದೊಡ್ಡ ದೊಡ್ಡ ಬಂಡೆಗಳಿದ್ದಾವೆ, ಕಲ್ಲುಗಳಿದ್ದಾವೆ, ಅದು ಈ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯನ್ನು ಉಂಟು ಮಾಡ್ತಾ ಇದೆ. ಆ ಮಗುವಿನ ಅಳುವ ಧ್ವನಿ ಕೇಳಿಸಿ ಎಲ್ಲರಲ್ಲೂ ಕೂಡ ಒಂದು ಆಶಾಭಾವನೆ ಮೂಡಿದೆ. ಆ ಮಗು ಬದುಕಿದೆಯಲ್ಲ ಅಂತ. ವೈದ್ಯಕೀಯ ಲೋಕಕ್ಕೆ ಮತ್ತು ವಿಜ್ಞಾನ ಲೋಕಕ್ಕೆ ಇದೊಂದು ಸವಾಲಾಗಿ ನಿಲ್ಲುತ್ತೆ. ಸರಿಯಾಗಿ 19 ಗಂಟೆ ಕಳೆದಿದೆ ಈ ಮಗು ಸಾತ್ವಿಕ್ ಕೆಳಭಾಗಕ್ಕೆ ಬಿದ್ದು. 15 ಗಂಟೆಗೂ ಹೆಚ್ಚು ಸಮಯ ಆಗಿದೆ ರಕ್ಷಣಾ ಕಾರ್ಯಾಚರಣೆ ಶುರುವಾಗಿ. 19 ಗಂಟೆವರೆಗೂ ಕೂಡ ಆ ಮಗು ಅನ್ನ, ನೀರು, ಹಾಲು ಏನೂ ಕೂಡ ಸೇವಿಸಿಲ್ಲ. ಅದಕ್ಕೆ ಸರಿಯಾಗಿ ಉಸಿರಾಟದ ವ್ಯವಸ್ಥೆಯನ್ನ ಮಾತ್ರ ನಾವಿಲ್ಲಿ ಗಮನಿಸಬಹುದಾಗಿದೆ. ಅದನ್ನ ಹೊರತುಪಡಿಸಿ ಮಗುವಿಗೆ ಏನೂ ಕೂಡ ಅಲ್ಲಿ ಆಧಾರ ಇಲ್ಲ. ಹೀಗಿದ್ರೂ ಕೂಡ ಆ ಮಗು ಬದುಕಿದೆ, ಆ ಮಗು ಅಳ್ತಿದೆ, ಆ ಮಗು ಚೀರ್ತಿದೆ ಅಂತಂದ್ರೆ ಅದು ಮಿರಾಕಲ್ ಅಲ್ಲದೆ ಬೇರೆ ಏನೂ ಅಲ್ಲ. ದೃಶ್ಯದಲ್ಲಿ ಗಮನಿಸಬಹುದು, ಸತತವಾಗಿರುವಂತಹ ಪ್ರಯತ್ನವನ್ನ SDRF, NDRF, ಕಂದಾಯ, ಪೊಲೀಸ್ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ನಿನ್ನೆ ರಾತ್ರಿ 7 ಗಂಟೆಯಿಂದಲೂ ಕೂಡ ಸತತವಾಗಿ ಮಾಡ್ತಾ ಇದ್ದಾರೆ. ಒಂದು ಕ್ಷಣ, ಒಂದು ಸೆಕೆಂಡ್ ಕೂಡ ಅವರು ಅಲ್ಲಿ ಸ್ಟಾಪ್ ಮಾಡಿಲ್ಲ ತಮ್ಮ ಕಾರ್ಯಾಚರಣೆಯನ್ನ. ಯಾವೆಲ್ಲ ಸುಲಭ ಹಾದಿಗಳಿದಾವೋ, ಸುಲಭ ಮಾರ್ಗಗಳಿದಾವೋ, ಆ ಮಗುವನ್ನ ಸುರಕ್ಷಿತವಾಗಿ ಮೇಲಕ್ಕೆತ್ತುವಂತಹ ಮಾರ್ಗಗಳು, ಆ ಎಲ್ಲಾ ಮಾರ್ಗಗಳನ್ನ ಅಲ್ಲಿ ಬಳಸ್ತಾ ಇದ್ದಾರೆ, ಉಪಯೋಗಿಸ್ತಾ ಇದ್ದಾರೆ, ಪ್ಲಾನ್ ಮಾಡ್ತಿದ್ದಾರೆ. ಆ ಸ್ಟ್ರಾಟಜಿ ಮಾಡೋ ಮೂಲಕ ಎಕ್ಸ್ಪರ್ಟ್ಸ್ ಗಳನ್ನ ಅವರು ಸಂಪರ್ಕ ಮಾಡೋ ಮೂಲಕ ಈ ರೆಸ್ಕ್ಯೂ ಕಾರ್ಯಾಚರಣೆ ಆಗ್ತಾ ಇದೆ. ಇದೇ ವಿಜಯಪುರ ಜಿಲ್ಲೆಯಲ್ಲಿ 2008ರಲ್ಲೂ ಕೂಡ ಇಂತಹ ಕೊಳವೆ ಬಾವಿ ದುರಂತ ಸಂಭವಿಸಿತ್ತು. ಒಂದು ಮಗು ಸಾವನ್ನಪ್ಪಿತ್ತು. 2014ರಲ್ಲೂ ಕೂಡ ಇದೇ ವಿಜಯಪುರ ಜಿಲ್ಲೆಯ ಬೇರೆ ಗ್ರಾಮದಲ್ಲಿ ಈ ಘಟನೆ ಮರುಕಳಿಸಿತ್ತು. ಆವಾಗಲೂ ಕೂಡ 3 ವರ್ಷದ ಅಕ್ಷತಾ ಅನ್ನುವಂತಹ ಬಾಲಕಿ ಸಾವನ್ನಪ್ಪಿದ್ಲು. ಆದ್ರೆ ಈ ಮಗು ಏನಾದ್ರೂ ಬದುಕಿ ಬಂದ್ರೆ ಇದೊಂದು ಮಿರಾಕಲ್ ಆಗುತ್ತೆ. ಕೊಳವೆ ಬಾವಿಗೆ ಕರ್ನಾಟಕದಲ್ಲಿ ಬಿದ್ದು ಬದುಕಿ ಬಂದಿರುವಂತಹ ಮೊದಲ ಮಗು ಅಂತ ಹೇಳಿ ಅನ್ನಿಸಿಕೊಳ್ಳುತ್ತೆ. ಸೊ ಈ ಮಗು ಆರಾಮಾಗಿ ಬರಲಿ, ಬದುಕಿ ಬರಲಿ, ಈ ಮಗುವಿನ ರಕ್ಷಣೆ ಆಗಲಿ. ಈ ನಿನ್ನೆ ರಾತ್ರಿಯಿಂದಲೂ ಕೂಡ ಏನೆಲ್ಲ ಕಾರ್ಯಾಚರಣೆ ಆಗ್ತಾ ಇದೆ ಇದು ಸಕ್ಸಸ್ ಆಗಲಿ ಅಂತ ಹೇಳಿ
ಇಲ್ಲಿ ಎಲ್ಲಾ ಸಿಬ್ಬಂದಿ, ಇಲ್ಲಿ ಎಲ್ಲ ನೆರೆದಿರುವಂತಹ ಜನ, ನೋಡ್ತಾ ಇರುವಂತಹ ಲಕ್ಷಾಂತರ ಕೋಟ್ಯಂತರ ಕನ್ನಡಿಗರು ಪ್ರಾರ್ಥಿಸ್ತಾ ಇದ್ದಾರೆ, ಹರಕೆ ಹೊತ್ಕೊಳ್ತಾ ಇದ್ದಾರೆ. ವಿಜಯಪುರದಲ್ಲಿ ಸಿದ್ಧಲಿಂಗ ಸ್ವಾಮೀಜಿಗಳನ್ನ ಪವಾಡ ಪುರುಷರು ಅಂತ ಕರೀತಾರೆ. ಸಿದ್ದೇಶ್ವರ ಸ್ವಾಮೀಜಿಗಳನ್ನ ಸಿದ್ದೇಶ್ವರ ಮುತ್ಯ ಅಂತಲೇ ಆ ಭಾಗದಲ್ಲಿ ಅವ್ರನ್ನ ಕರೆಯಲಾಗುತ್ತೆ. ನಂಬಿಕೆ ಅಷ್ಟೊಂದಿದೆ. ಅವ್ರ ಹತ್ರ ಯಾವುದಾದ್ರೂ ಬೇಡಿಕೆಗಳನ್ನ ಇಟ್ರೆ ಅಥವಾ ಪ್ರಾರ್ಥನೆಯನ್ನ ಸಲ್ಲಿಸಿದ್ರೆ, ಹರಕೆಯನ್ನ ಕಟ್ಟಿಕೊಂಡ್ರೆ ಆ ಹರಕೆ ಈಡೇರುತ್ತೆ ಅಂತ ಹೇಳಿ ಆ ಭಾಗದ ಜನ ನಂಬಿದ್ದಾರೆ, ನಂಬ್ತಾರೆ ಕೂಡ. ಈ ಮಗುವಿನ ತಾಯಿ ಮಾತಾಡ್ತಾ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ದೇವರ ಮೇಲೆ ನಾವು ಭಾರ ಹಾಕ್ಬಿಟ್ಟಿದೀವಿ, ಸಿದ್ದೇಶ್ವರ ಮುತ್ಯಾನ ನಾನು ನಂಬಿ ಬಿಟ್ಟಿದ್ದೀನಿ, ಇವರೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ, ಮಗುನ ಹೊರಗಡೆ ತರ್ತೀವಿ ಅಂತ ಅಂತಿದ್ದಾರೆ, ಆದ್ರೆ ಮಗು ಬದುಕುಳಿಯೋದಿದೆಯಲ್ಲ, ಬದುಕೋದಿದೆಯಲ್ಲ, ಜೀವಂತವಾಗಿ ಮೇಲ್ಭಾಗಕ್ಕೆ ಬರೋದಿದೆಯಲ್ಲ, ಅದು ದೊಡ್ಡ ಸವಾಲಿನ ಕೆಲಸ. ಆ ಸವಾಲು, ಆ ಎಲ್ಲ ಪ್ರಶ್ನೆ, ಆ ಆತಂಕ, ದೇವ್ರ ಮೇಲೆ ನಾನು ಭಾರ ಹಾಕ್ಬಿಟ್ಟಿದ್ದೀನಿ, ನನ್ನ ಮಗು ಸುರಕ್ಷಿತವಾಗಿ ಹೊರಗಡೆ ಬರಲಿ ಅನ್ನುವಂತಹ ನಿರೀಕ್ಷೆ, ಆಶಾಭಾವನೆ ಆ ತಾಯಿಯದ್ದಾಗಿದೆ. ಸಾತ್ವಿಕ್ನ ತಂದೆ ತಾಯಿ ಯಾವಾಗ ಸಾತ್ವಿಕ್ನನ್ನ ಮತ್ತೆ ಅವರು ಎತ್ತಿ ಆಡಿಸ್ತಾರೋ ಅಂತ ಹೇಳಿ ಎದುರು ನೋಡ್ತಾ ಇದ್ದಾರೆ. ಅವರ ತಾಯಿಗೆ ಅನಾರೋಗ್ಯ, ಅವರ ತಾಯಿಯ ಚಡಪಡಿಕೆ ಹೇಳತೀರದ್ದಾಗಿದೆ. ನಮಗೆ ನೋಡ್ತಾ ಇರುವಂತಹ ಮತ್ತು ಸುದ್ದಿಯನ್ನ ಕೊಡ್ತಾ ಇರುವಂತಹ, ರಿಪೋರ್ಟ್ ಮಾಡ್ತಾ ಇರುವಂತಹ ಮತ್ತು ಮನೆಯಲ್ಲಿ ಕೂತ್ಕೊಂಡು ಸಾತ್ವಿಕ್ ಬದುಕಿ ಬರಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇರುವಂತಹ ನಮ್ಮ ನಿಮ್ಮಗಳಿಗೆ ಇಷ್ಟೊಂದು ತೊಂದರೆ ಅಥವಾ ಇಷ್ಟೊಂದು ಸಂಕಟ ಆಗ್ತಾ ಇದ್ರೆ ಆ ತಾಯಿಯ ಮೇಲೆ ಏನಾಗಿರಬೇಡ, ಆ ತಂದೆಯ ಪರಿಸ್ಥಿತಿ ಹೇಗಾಗಿರಬೇಡ. ಆ ತಂದೆನೇ ಬೋರ್ವೆಲ್ ಕೊರೆಸಿ ಅದೇ ಬೋರ್ವೆಲ್ಗೆ ಮಗು ಬಿದ್ದಿದೆ ಅನ್ನುವಂತಹ ಆ ಗಿಲ್ಟ್ ಕಾಡುತ್ತಲ್ಲ, ಆ ಗಿಲ್ಟಿಂದ ಆಚೆ ಬರೋದಕ್ಕೆ ಸುಮಾರು ಸಮಯ ತೆಗೆದುಕೊಳ್ಳುತ್ತೆ. ಸೊ ಹಾಗಾಗಿ ಇಂತಹ ಘಟನೆಗಳು ಮರುಕಳಿಸಬಾರ್ದು, ಇಂತಹ ಘಟನೆಗಳು ಪದೇ ಪದೇ ಆಗಬಾರ್ದು ಅಂತ ಅಂದರೆ ಯಾರೆಲ್ಲ ಬೋರ್ವೆಲ್ಗಳನ್ನ ಇದುವರೆಗೂ ಮುಚ್ಚದೆ ಓಪನ್ ಬಿಟ್ಟಿದ್ದೀರೋ ಅದೆಲ್ಲವನ್ನು ಕೂಡ ಮುಚ್ಚುವಂತಹ ಕೆಲಸ ಮಾಡಿ. ಒಂದೊಂದು ಜೀವವು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಈ ಮಗು ಕೆಳಗಡೆ ಬಿದ್ದಿದೆ, ನೆನ್ನೆಯಿಂದ ಆಗಿರುವಂತಹ ಸಂಕಟ, ನೆನ್ನೆಯಿಂದ ಆಗ್ತಾ ಇರುವಂತಹ ಕಷ್ಟ, ನೆನ್ನೆಯಿಂದ ಆಗ್ತಾ ಇರುವಂತಹ ದುಗುಡ, ನೆನ್ನೆಯಿಂದ ಆಗ್ತಾ ಇರುವಂತಹ ಆತಂಕ ಯಾರ್ದಿದು? ಒಂದು ಸಣ್ಣ ಮಿಸ್ಟೇಕ್ ಇಷ್ಟು ದೊಡ್ಡ ಪ್ರಮಾದಕ್ಕೆ, ಇಷ್ಟು ದೊಡ್ಡ ಅವಘಡಕ್ಕೆ, ಇಷ್ಟು ದೊಡ್ಡ ಅನಾಹುತಕ್ಕೆ ಕಾರಣವಾಗಿದೆ. 2 ವರ್ಷದ ಪುಟ್ಟ ಮಗು ತಲೆ ಕೆಳಗಾಗಿ ಮುಗುಚಿ ಬೀಳುತ್ತೆ ಅಂತಂದ್ರೆ ಏನರ್ಥ? ಯಾರಿಗಾದ್ರೂ 15 ನಿಮಿಷ ತಲೆ ಕೆಳಗಾಗಿ ಉಲ್ಟಾ ನಿಂತ್ಕೊಳ್ಳಿ ಅಂತಂದ್ರೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀವಿ. ಅಂಥದ್ರಲ್ಲಿ 19 ಗಂಟೆ ಆಯಿತು ಈ ಮಗು ಅದೇ ಸ್ಥಿತಿಯಲ್ಲಿದ್ದು. ಉಲ್ಟಾ ಇದೆ ಈ ಮಗುವಿನ ಕಾಲನ್ನು ನಾವು ಗಮನಿಸ್ತಾ ಇದ್ದೀವಿ. ಮೇಲ್ಭಾಗದಲ್ಲಿ ಮಗುವಿನ ಕಾಲಿನ ಮೂಮೆಂಟ್ ಕಂಡು ಬರ್ತಾ ಇದೆ. ಆದರೆ ಕೆಳಭಾಗದಲ್ಲಿ ಆ ಮಗುವಿನ ತಲೆ ಇದೆ. ಅಲ್ಲಿ ಮುಳ್ಳಿತ್ತ, ಅಥವಾ ಅಲ್ಲಿ ಕಲ್ಲುಗಳಿದ್ವಾ, ಅಥವಾ ಅಲ್ಲಿ ಮಣ್ಣು ಬಿದ್ದಿತ್ತ, ಇದೂ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ರೆಸ್ಕ್ಯೂ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ. ಆರಂಭಿಕ ಹಂತದಲ್ಲಿ ಮಗುವನ್ನ ಯಾವಾಗ ಇವರು ಮೇಲಕ್ಕೆತ್ತುವಂತ ಪ್ರಯತ್ನ ಮಾಡಿದ್ರೋ ಆವಾಗ ಅಲ್ಲಿ ಒಂದಿಷ್ಟು ಪ್ರಮಾಣದಲ್ಲಿ ಮಣ್ಣು ಬಿದ್ದಿದೆ. ಸೊ ಹಾಗಾಗಿ ಆ ಪ್ರಯತ್ನವನ್ನ ಮನೆಯವರು ಮಾಡಲಿಲ್ಲ, ಅದನ್ನ ಕಂಟಿನ್ಯೂ ಮಾಡಲಿಲ್ಲ. ತಕ್ಷಣ ಅವರು ಪೊಲೀಸರಿಗೆ ಕರೆ ಮಾಡಿ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ನಿನ್ನೆ ಸಂಜೆ 7 ಗಂಟೆಗೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸ್ತಾರೆ. ಅಗ್ನಿಶಾಮಕ ಸಿಬ್ಬಂದಿ JCB ಮೂಲಕ ಕಾರ್ಯಾಚರಣೆಯನ್ನ ಶುರು ಮಾಡಿಬಿಡ್ತಾರೆ. ಅಂದ್ರೆ ಪಕ್ಕದಲ್ಲೇ ಅವರು ರಂಧ್ರವನ್ನ ಕೊರೆಯುವಂತಹ ಕೆಲಸವನ್ನ ಶುರು ಮಾಡ್ತಾರೆ. ಆ ರಂಧ್ರವನ್ನ ಕೊರೆಯುವಂತಹ ಕೆಲಸ ಶುರುವಾದಂತೆ ಮತ್ತೆ ಬೇರೆ ಬೇರೆ ಅಗ್ನಿಶಾಮಕ ತಂಡಗಳು ಅವ್ರನ್ನ ಬಂದು ಜಾಯಿನ್ ಆಗ್ತಾರೆ. ಹಿಟಾಚಿಯನ್ನ ತರಿಸಿ ಅಲ್ಲಿ ಆ ಮಣ್ಣನ್ನ ಹೊರತೆಗೆಯುವಂತಹ ಕೆಲಸವನ್ನ ಮಾಡಲಾಗುತ್ತೆ, ರಂಧ್ರ ಕೊರೆಯುವಂತಹ ಕೆಲಸ ಮಾಡಲಾಗುತ್ತೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಬೆಳಗಾವಿಯಿಂದ SDRF ತಂಡ ಇಲ್ಲಿಗೆ ಬರುತ್ತೆ. ಬೆಳಗಿನ ಜಾವ ಸುಮಾರು 4 ಗಂಟೆಗೆ NDRF ತಂಡ ಈ ಗ್ರಾಮಕ್ಕೆ ಬರುತ್ತೆ. ಸೊ ಅಲ್ಲಿ ಎಲ್ಲರೂ ಸೇರಿಕೊಂಡು ತುಂಬಾನೇ ಪ್ಲ್ಯಾಂಡ್ ಆಗಿ ಈ ಮಗು ಸಾತ್ವಿಕ್ನನ್ನ ಬದುಕಿಸುವಂತಹ ಕಾರ್ಯಾಚರಣೆ ಈಗಲೂ ಕೂಡ ಮಾಡ್ತಿದ್ದಾರೆ. ನಾವೆಲ್ಲರೂ ಕೂಡ ಫಿಂಗರ್ ಕ್ರಾಸ್ ಮಾಡಿಕೊಂಡು ಆ ಮಗು ಬದುಕಿ ಬರಲಿ ಅಂತ ಹೇಳಿ ತುಂಬ ಆಸೆಯೊಂದಿಗೆ ಕುತ್ಕೊಂಡ್ರೆ ಅಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ಆ ಪ್ರತಿಯೊಬ್ಬ ಸಿಬ್ಬಂದಿಯಲ್ಲೂ ಕೂಡ ಆ ಮಗುವನ್ನು ಸುರಕ್ಷಿತವಾಗಿ ನಾವು ಹೊರಗಡೆ ತೆಗೆದ್ರೆ ಆಗುವಂತಹ ಖುಷಿ ಇದೆಯಲ್ಲ, ಅವರಿಗೆ ಸಿಗುವಂತಹ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅನ್ನೋದು ದೊಡ್ಡ ಉದಾಹರಣೆಯಾಗಿ ನಿಲ್ಲುತ್ತೆ. ಇಂತಹ ಪ್ರಕರಣಗಳು ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಮರುಕಳಿಸ್ತಾನೆ ಇರ್ತವೆ. ಸೊ ಅಲ್ಲೂ ಕೂಡ ಇವರು ಯಾವೆಲ್ಲ ಸ್ಟ್ರಾಟಜಿಗಳನ್ನು ಬಳಸಿ ಆ ಮಗುವನ್ನು ಹೊರಗಡೆ ತೆಗೆದಿದ್ದಾರಲ್ಲ, ಇವರುಗಳು ಕೂಡ ಎಕ್ಸ್ಪರ್ಟ್ ಆಗಿ ನಿಲ್ತಾರೆ.
ಇವರು ತಮ್ಮ ಎಕ್ಸ್ಪೀರಿಯನ್ಸ್ನ ಬೇರೆಯವರೊಂದಿಗೆ ಶೇರ್ ಮಾಡಿಕೊಂಡು ಅಲ್ಲಿ ಅನಾಹುತಗಳು ಇಂತಹ ದುರಂತಗಳು ಸಂಭವಿಸಿರೋ ಸಂದರ್ಭದಲ್ಲಿ ಅವರಿಗೆ ಗೈಡ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಆ ಮಗು ಹೇಗಾದ್ರೂ ಮಾಡಿ ಹೊರಗಡೆ ಆ ಮಗುವನ್ನು ಸುರಕ್ಷಿತವಾಗಿ ತೆಗಿಬೇಕು ಅಂತ ಹೇಳಿ ಸ್ವಲ್ಪ ಸ್ಟಾಪ್ ಮಾಡಿ ಏನೆಲ್ಲ ಮಾಡಬಹುದು, ಆ ಮಣ್ಣನ್ನು ಹೇಗೆ ಹೊರಗಡೆ ತೆಗಿಬಹುದು ಅನ್ನುವಂತಹ ಯೋಚನೆ ಮಾಡ್ತಾ ಅಲ್ಲಿ ಕೆಲಸ ಆಗ್ತಾ ಇರೋದನ್ನು ನಾವು ಗಮನಿಸಬಹುದಾಗಿದೆ. ಈ ಮಗುವಿನ ರೆಸ್ಕ್ಯೂ ಕಾರ್ಯ ಕೊನೆಯ ಹಂತದಲ್ಲಿದೆ. ಕೆಲವೇ ಕ್ಷಣದಲ್ಲಿ ಮಗುವನ್ನು ಹೊರಗಡೆ ತೆಗೆಯುವಂತಹ ಕೆಲಸ ಕೂಡ ಆಗಬಹುದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ. ಬ್ರೇಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.